ಜನಾಂಗದ ಒಳಿತಿಗಾಗಿ ಜೀವ ತ್ಯಾಗ ಮಾಡಿದ ಮಹಾನ್ ಸಂತ ಸೇವಲಾಲ ಶಿವರಾಜ್ ಕಾರಬಾರಿ ಸಮಾಜದಲ್ಲಿ ಸರ್ವ ಜನಾಂಗದ ಜೀವಿಗಳ ಒಳಿತಿಗಾಗಿ ತಮ್ಮ ಜೀವನ ಮತ್ತು ಜೀವವನ್ನೇ ತ್ಯಾಗ ಮಾಡಿದ ಮಹಾನ್ ಸಂತ ಸೇವಲಾಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಂಜಾರ ಸಮಾಜದ ಯುವ ಮುಖಂಡ ಶಿವರಾಜ್ ಕಾರಬಾರಿ ಹೇಳಿದ್ದಾರೆ. ತಾಲೂಕಿನ ಮನ್ನಾಪುರ ಗ್ರಾಮದಲ್ಲಿ ಸಂತ ಸೇವಲಾಲರ 287ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಪ್ರಕೃತಿ ಮಡಿಲಲ್ಲಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಬದುಕುವ ಹಕ್ಕು ಇದೆ ಅಂತ ಸಾರಿ, ಯಾವುದೇ ಜಾತಿ ಪಂಗಡದ ವೈಷಮ್ಯವಿಲ್ಲದೆ ಎಲ್ಲ ಜನಾಂಗದವರನ್ನ ಸಮಾನವಾಗಿ ಕಂಡು ಸಮಾಜದಲ್ಲಿ ಸ್ವಾವಲಂಬಿಯಾಗಿ ಜೀವನ ನಡೆಸುವ ಮಾರ್ಗವನ್ನು ತಿಳಿಸಿದ್ದಾರೆ. ಜೀವಿತಾವಧಿಯಲ್ಲಿ ಹಲವು ಪವಾಡಗಳನ್ನು ನಡೆಸಿ ಮನುಷ್ಯ ಆದವನು ಸನ್ಮಾರ್ಗದಲ್ಲಿ ಹೇಗೆ ನಡೆಯಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅಂತಹ ಮಹಾನ್ ಪವಾಡ ಪುರುಷನ ಜಯಂತ್ಯೋತ್ಸವನ್ನ ಮನ್ನಾಪುರ ಗ್ರಾಮದ ಬಂಜಾರ ಸಮುದಾಯದಿಂದ ಬಂಜಾರ ವೇಷ ತೊಟ್ಟು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ. ಫೆಬ್ರವರಿ 15ರ ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಅದ್ದೂರಿಯಾಗಿ 287ನೇ ಜಯಂತಿಯನ್ನು ಮನ್ನಾಪುರ ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ಸರ್ಕಾರಿ ನೌಕರರು ಮತ್ತು ಶಾಲಾ ವಿದ್ಯಾರ್ಥಿಗಳು ಮತ್ತು ತಾಯಂದಿರು ಎಲ್ಲರೂ ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದೀವಿ. ಈ ಕ್ಷಣದಲ್ಲಿ ನಾವು B.R. ಅಂಬೇಡ್ಕರ್ ಅವರನ್ನ ಸ್ಮರಿಸ್ತೀವಿ. ಯಾಕಂದ್ರೆ B.R. ಅಂಬೇಡ್ಕರ್ ಅವರ ಒಂದು ಆಶಯ ಮೇರೆಗೆ ನಾವು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿವಿ. ಸಂತ ಶ್ರೀ ಸೇವಾಲಾಲ್ ಮಹಾರಾಜರು ಬಂಜಾರ ಲಂಬಾಣಿ ಸಮುದಾಯದ ಏಳಿಗೆಗಾಗಿ ಅನೇಕ ರೀತಿಯಿಂದ ಶ್ರಮಿಸಿದ್ದಾರೆ. ಸಂತ ಶ್ರೀ ಸೇವಾಲಾಲ್ ಮಹಾರಾಜರು ಬರೀ ಬಂಜಾರ ಸಮುದಾಯಕ್ಕೆ ಅಷ್ಟೇ ಅಲ್ಲದೆ ಸಕಲ ಜೀವಿಗಳಿಗೂ ಕೂಡ ಎಲ್ಲ ರೀತಿಯಿಂದ ನಾವೇನು ಭೋಗ ಕಾರ್ಯಕ್ರಮ ಅಂತೀವಿ, ಪ್ರಕೃತಿಯನ್ನು ಕೂಡ ನಾವು ಒಂದು ಪ್ರತಿ ವರ್ಷ ಪ್ರತಿ ಕ್ಷಣದಲ್ಲಿ ಕೂಡ ಆರಾಧನೆ ಮಾಡುವಂತ ಜನ ನಾವು. ಹಾಗಾಗಿ ಪ್ರತಿ ವರ್ಷ ಮಳೆ ಬೆಳೆ ರೈತನ ಆಶಾ ಕಿರಣವನ್ನು ಬೆಳೆಸ್ತೀವಿ. ಹಾಗಾಗಿ ಈ ಒಂದು ಬಂಜಾರ ಸಮುದಾಯ ಅಳಿವಿನಂಚಿಲೆ ಐತಿ. ಅದೇ ರೀತಿಯಾದಂಥ ನಾವು ಬಂಜಾರ ಸಮುದಾಯನ ಇನ್ನು ಮುಂದಿನ ಜನಮಾನಗಳಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಿ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತಿ ಅಂತೇಳಿ ನಾವು ಲಂಬಾಣಿ ಸಮುದಾಯದ ಉಡುಗೆಗಳನ್ನು ಧರಿಸುವ ಮೂಲಕ ಈ ವರ್ಷ ನಾವು ಫೆಬ್ರವರಿ 15ಕ್ಕೆ ಮಾಡಬೇಕಾಗಿತ್ತು. ಅದನ್ನು ಇವತ್ತು 22ನೇ ತಾರೀಕಿಗೆ ನಾವು ಸರ್ಕಾರಿ ನೌಕರರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರಿ ಇದನ್ನು ಮಾಡ್ಕೊಂಡಿವಿ. ಸಂತ ಶ್ರೀ ಸೇವಾಲಾಲ್ ಮಹಾರಾಜರು ದಾವಣಗೆರೆ ಜಿಲ್ಲೆಯ ನಂತರ ಯುವ ಮುಖಂಡ ಬಸವರಾಜ್ ಲಂಬಾಣಿ ಮಾತನಾಡಿ, ಮನ್ನಾಪುರ ಗ್ರಾಮದಲ್ಲಿ ಪವಾಡ ಪುರುಷ ಸಂತ ಸೇವಲಾಲ ಜಯಂತ್ಯೋತ್ಸವವನ್ನು ಗ್ರಾಮದ ಮಹಿಳೆಯರು, ಮಕ್ಕಳು, ಯುವಕರು ಸೇರಿಕೊಂಡು ಹಬ್ಬದ ರೀತಿಯಲ್ಲಿ ಆಚರಿಸುತ್ತಿರುವುದು ಸಂತೋಷದ ವಿಷಯವಾಗಿದೆ. ಅಂತಹ ಸೇವಲಾರರ ಭಾವಚಿತ್ರವನ್ನು ಸೇವಲಾಲ್ ವೃತ್ತದಿಂದ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಬಂಜಾರ ಸಮುದಾಯದ ಉಡುಗೆ ತೊಟ್ಟು ಸಮುದಾಯದ ಸಂಪ್ರದಾಯ ಉಳಿಸುವ ನಿಟ್ಟಿನಲ್ಲಿ ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಅಂತ ಹೇಳಿದರು. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಸೇವಾಲಾಲ್ 287ನೇ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇಂದು ಸೇವಾಲಾಲ್ರ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡೋ ಕಾರಣ ಏನಪ್ಪ ಅಂತಂದರೆ, ಪ್ರತಿ ವರ್ಷ ಫೆಬ್ರವರಿ 15ರಂದು ಸೇವಾಲಾಲ್ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಅದರ ಪ್ರಯುಕ್ತ ಎಲ್ಲರೂ ಅಂದು ಕೂಡ್ಲಿಕ್ಕೆ ಆಗಲ್ಲ, ಎಲ್ಲರೂ ರಜೆ ದಿನದೊಳಗಾದರೆ ಎಲ್ಲರೂ ಹೆಣ್ಣು ಮಕ್ಕಳು, ತಾಯಂದಿರು, ರೈತರು, ಸರ್ಕಾರಿ ನೌಕರರು, ಆಮೇಲೆ ಶಾಲಾ ವಿದ್ಯಾರ್ಥಿಗಳು ಎಲ್ಲರೂ ಕೂಡ್ತಾರನ್ನೋ ಒಂದು ಉದ್ದೇಶದಿಂದ ರವಿವಾರ ಈ ಜಯಂತಿಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಸೇವಾಲಾಲ್ ಬಗ್ಗೆ ಹೇಳ್ಬೇಕಂತಂದರೆ ಅವರು ಒಬ್ಬರು ಪವಾಡ ಪುರುಷರು. ಯಾಕಂತಂದರೆ ಹಸಿವಿನಿಂದ ಬಳಲುತ್ತಿದ್ದವರಿಗೆ ಅವರು ಸೀರಾ ಅನ್ನವನ್ನು ಮಾಡಿ ಉಣಬಡಿಸಿದಂಥ ಶ್ರೇಷ್ಠ ಸನ್ಯಾಸವನ್ನು ಸ್ವೀಕರಿಸಿ ಸಂತ ಸೇವಾಲಾಲ್ ಎನಿಸಿಕೊಂಡಿರ್ತಕ್ಕಂಥ ಪವಾಡ ಪುರುಷ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈಗ ಮಣ್ಣಿನಿಂದ ಸೀರವನ್ನು ಒಂದು ಖೀರ್ ರೆಡಿ ಮಾಡಿ ಹಸಿವಿನಿಂದ ಬಳಲತಕ್ಕಂಥ ಜನರಿಗೆ ಉಣಬಡಿಸಿದಂಥ ಪವಾಡ ಪುರುಷ ಇಂದು ನಾವು. ಆಮೇಲೆ ಕಲ್ಲು ಬಂಡೆಯಿಂದ ಕೂಡಿರ್ತಕ್ಕಂಥ ಒಂದು ಕಲ್ಲನ್ನು ನಗಾರಿ ಅಂತೇಳಿ ನಾವೇನು ನಂಗಾರ ಅಂತ ಹೇಳ್ತೀವಿ ನಮ್ಮ ಬಂಜಾರದೊಳಗೆ, ನಗಾರಿ ಅದನ್ನು ರೆಡಿ ಮಾಡಿ ಅದನ್ನು ಯಾವ ರೀತಿ ಈಗ ನಾವು ನಗಾರಿಯನ್ನು ಸೌಂಡ್ ಬರ್ತಲ್ಲ ಆ ರೀತಿ ಕಲ್ಲಿನಿಂದ ಮಾಡಿದ ಅದನ್ನು ಸೌಂಡ್ ಬರುವಂಗೆ ಮಾಡಿದಂಥ ಒಬ್ಬ ಧೀಮಂತ ಪವಾಡ ಪುರುಷ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಕಪ್ಪಲಿನಿಂದ ಕಂಚನ್ನು ಮಾಡಿದರೆ ಇನ್ನೂ ಅನೇಕ ಒಂದು ಪವಾಡಗಳನ್ನು ಮಾಡಿದಂಥ ಧೀರ. ಆಮೇಲೆ ಇವ ನಮ್ಮ ಬಂಜಾರ ಒಂದು ಗುರು, ನಮ್ಮ ಬಂಜಾರ ಗುರು ಸೇವಾಲಾಲ್ ತಾಯಿ ಮರಿಯಮ್ಮನ ಆಶೀರ್ವಾದದಿಂದ
ಶಿವಲಾಲ್ ಅಂತಕ್ಕಂಥವ್ರು ಜನಿಸಿದ್ರು. ಅದರ ಫಲಿತವಾಗಿ ನಾವು ಇಂದು ವಿಜೃಂಭಣೆಯಿಂದ ಎಲ್ಲ ಮಹಿಳೆಯರು, ಅಕ್ಕ ತಂಗಿಯರು, ಅಣ್ಣ ಅಮ್ಮಂದಿರು ಎಲ್ಲ ನಮ್ಮ ಸಮುದಾಯದ ಎಲ್ಲ ಬಂಧುಗಳು ಕುರಿತು ಅದ್ದೂರಿಯಾಗಿ ಇವತ್ತಿನ ದಿವಸ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು ಆದ ವೆಂಕಟೇಶ್ ಲಂಬಾಣಿ, ಪರಶುರಾಮ್ ಲಂಬಾಣಿ, ಸಂತೋಷ್ ರಾಠೋಡ್, ಕೃಷ್ಣ ನಾಯ್ಕ, ಪರಶು ಲಂಬಾಣಿ, ರಾಜು ಲಂಬಾಣಿ, ಯಲ್ಲಪ್ಪ ಕಾರಬಾರಿ, ಭೀಮಪ್ಪ ನಾಯ್ಕ, ಈರಪ್ಪ ನಾಯಕ ಮತ್ತಿತರರು ಹಾಜರಿದ್ದರು. ಪಂಚಯ್ಯ ಹಿರೇಮಠ್, ಕೊಪ್ಪಳ, ರಾಷ್ಟ್ರಕ್ರಾಂತಿ ನ್ಯೂಸ್.